ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಬಾರಿ ಯಾವುದೇ ಸರ್ಕಾರ ಇದ್ರೂ ಕೂಡ ಈ ಒಂದು ಧ್ವನಿ ಈ ಒಂದು ಕೂಗು ಹೇಳ್ತಾನೆ ಇತ್ತು. ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿ ಸರಿಯಾಗಿ ಆಗ್ತಾ ಇಲ್ಲ, ಗಮನ ಹರಿಸ್ತಾ ಇಲ್ಲ ಅನ್ನೋದು. ಈಗ ಆಡಳಿತ ಪಕ್ಷದ ಮುಖಂಡರೇ ಒಬ್ಬರು ಹೇಳಿರುವಂತದ್ದು ತಮ್ಮ ಒಂದು ಅಂದ್ರೆ ಹೈದರಾಬಾದ್ ಕರ್ನಾಟಕ ಭಾಗದ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದು. ಬನ್ನಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಂಕರ್ ಪಾಗುಚಿ ನೇರ ಸಂಪರ್ಕದಲ್ಲಿದ್ದಾರೆ. ಶಂಕರ್, ಏನು ಬಸವರಾಜ ರಾಯರೆಡ್ಡಿ ಅವರು ಬರೆದಿರುವಂತಹ ಸಿಎಂಗೆ ಪತ್ರ ಬರೆದಿರುವಂತದ್ದು 15 ಸಮಸ್ಯೆಗಳನ್ನು ಅವರು ಹೈಲೈಟ್ ಮಾಡಿರುವಂತದ್ದು. ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿವೆ, ಏನೇನು ಆಗಬೇಕು ಅನ್ನುವಂಥದ್ದು. ಈ 15 ಸಮಸ್ಯೆಗಳು ಏನೇನು ಅಂತ ಅಲ್ಲಿರುವಂಥದ್ದು? ಸಬಿತಾ, ಏನು ರಾಜ್ಯದಲ್ಲಿ ಹೈದರಾಬಾದ್ ಕರ್ನಾಟಕ ಸಾಕಷ್ಟು ಹಿಂದುಳಿದ ಪ್ರದೇಶ ಅಂತೇಳಿ ಅನೇಕ ದಿನಗಳಿಂದ ಆ ಭಾಗದ ಜನ ಮತ್ತು ಜನಪ್ರತಿನಿಧಿಗಳು ಹೋರಾಟ ಮಾಡ್ತಾ ಬಂದಿದ್ದರು. ಅದರ ಆ ಭಾಗಕ್ಕೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥ ಒಂದು ಹೋರಾಟವನ್ನು ಮಾಡ್ತಾ ಬಂದಿದ್ರು. ಕಳೆದ ವರ್ಷ ಅವರ ಹೋರಾಟಕ್ಕೆ ಒಂದು ಜಯ ಸಿಕ್ಕು. UPA ಸರ್ಕಾರ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿ ಅಲ್ಲಿಯ ಒಂದು ಅಭಿವೃದ್ಧಿ ಕೈಗೊಳ್ಳಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ವಿಶೇಷ ಸ್ಥಾನವನ್ನು 371ನೇ ವಿಧಿಗೆ ತಿದ್ದುಪಡಿ ಮಾಡಿ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಿತ್ತು. ಆದರೂ ಕೂಡ ಹೈದರಾಬಾದ್ ಕರ್ನಾಟಕ ಯಾವುದೇ ರೀತಿಯ ಪರಿವರ್ತನೆ ಅಥವಾ ಬದಲಾವಣೆಯನ್ನು ಕಾಣ್ತಾ ಇಲ್ಲ. ಕಳೆದ ಒಂದೂವರೆ ವರ್ಷದಿಂದ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅವರದೇ ಸರ್ಕಾರ ಒಂದು ವಿಶೇಷ ಸ್ಥಾನಮಾನವನ್ನು ಏನು ನೀಡಿತ್ತು, ಆ ವಿಶೇಷ ಸ್ಥಾನಮಾನದ ಫಲ ಯಾವುದೂ ರೀತಿ ಸಿಗ್ತಾ ಇಲ್ಲ, ಯಾವುದೇ ಫಲ ನಮಗೆ ಸಿಗ್ತಾ ಇಲ್ಲ, ಇನ್ನೂ ಅಭಿವೃದ್ಧಿ ಕಾಣ್ತಾ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಅದೇ ಪಕ್ಷದ ಹಿರಿಯ ಶಾಸಕರಾಗಿರುವಂಥ ಬಸವರಾಜ ರಾಯರೆಡ್ಡಿ ಅವರು ಇವತ್ತು ಮುಖ್ಯಮಂತ್ರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. 9ನೇ ತಾರೀಕಿಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನು ಬರೆದು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಒಂದು ಸುಮಾರು 15 ಪ್ರಶ್ನೆಗಳು ಅಂದರೆ 15 ಪ್ರಮುಖ ಜ್ವಲಂತ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೈದರಾಬಾದ್ ಕರ್ನಾಟಕದ ಕೇಂದ್ರವಾಗಿರುವಂಥ ಏನು ಗುಲ್ಬರ್ಗ ಇದೆ, ಗುಲ್ಬರ್ಗಾದಲ್ಲಿ ವಿಶೇಷ ಸಂಪುಟ ಸಭೆಯನ್ನು ಮಾಡಬೇಕನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ 6 ಜಿಲ್ಲೆಗಳೇನಿದ್ದಾವೆ, 6 ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಒಂದು ವಿಶೇಷ ಯೋಜನೆಯನ್ನು ರೂಪಿಸಬೇಕು. ಅದರ ಜೊತೆಗೆ ಈಗ ಏನು ಆ ಭಾಗದ ಸಚಿವರಿದ್ದಾರೆ ಅವರು ನಿಷ್ಕ್ರಿಯರಾಗಿದ್ದಾರೆ ಅನ್ನುವ ಆರೋಪವನ್ನು ಬಸವರಾಜ ರಾಯರೆಡ್ಡಿ ಮಾಡಿರುವಂಥದ್ದು. ಅವರು ಇನ್ನಷ್ಟು ಆಕ್ಟಿವ್ ಆಗಬೇಕು, ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಕೂಡ ಅವರು ತಮ್ಮ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಅದೇ ರೀತಿ ಭ್ರಷ್ಟಾಚಾರ ಕೂಡ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿದೆ. ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ನೀರಾವರಿ ಇರ್ಬೋದು, ಈ ಎಲ್ಲ ಇಲಾಖೆಗಳಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಅದಕ್ಕೆ ಅಲ್ಲಿಯೇ ಒಂದು ವಿಶೇಷ ತನಿಖಾ ತಂಡವನ್ನು ರಚಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಬಸವರಾಜ ರಾಯರೆಡ್ಡಿ ಮಾಡಿರುವಂಥದ್ದು. ಪ್ರಮುಖವಾಗಿ ಹೈದರಾಬಾದ್ ಕರ್ನಾಟಕಕ್ಕೆ ಏನು 6 ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಒಂದು 371ರ ಜೆ ಏನಿದೆ ಅದರ ಪ್ರಕಾರ ಸಿಗಬೇಕಾಗಿರುವಂಥ ಸವಲತ್ತುಗಳು ಇನ್ನೂ ಸಿಗ್ತಾ ಇಲ್ಲ. ಶಿಕ್ಷಣ ಇರಬಹುದು ಮತ್ತು ಉದ್ಯೋಗದಲ್ಲಿ ಏನು ಮೀಸಲಾತಿ ಸಿಗಬೇಕಾಗಿತ್ತು, ಅದಕ್ಕೆ ಇನ್ನೂ ಕಾನೂನಿನ ತೊಡಕುಗಳಿದಾವೆ. ಆ ತೊಡಕುಗಳನ್ನು ಆದಷ್ಟು ಬೇಗ ಸರ್ಕಾರ ನಿವಾರಣೆ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಬಸವರಾಜ ರಾಯರೆಡ್ಡಿ ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಸರ್ಕಾರದ ಅನುದಾನ ಇಲ್ಲಿಂದ ಬಿಡುಗಡೆ ಆದರೂ ಕೂಡ ಅಲ್ಲಿ ತಳಮಟ್ಟದಲ್ಲಿ ಸರಿಯಾಗಿ ಸದುಪಯೋಗ ಆಗ್ತಾ ಇಲ್ಲ. ಅಧಿಕಾರಿಗಳಾಗಿರ್ಬೋದು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರೇನಿದ್ದಾರೆ 4 ಜನ, ಆ 6 ಜಿಲ್ಲೆಗಳಿಗೆ 4 ಜನ ಆ ಭಾಗದ ಸಚಿವರಿದ್ದಾರೆ, ಯಾರು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಯಾರು ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಕೂಡ ಬಸವರಾಜ ರಾಯರೆಡ್ಡಿ ಮಾಡಿರುವಂತದ್ದು. ಆ ಭಾಗದ ನೀರಾವರಿ ಯೋಜನೆಗಳು ಮತ್ತು ರೈಲ್ವೆ ಯೋಜನೆಗಳನ್ನ ರಾಷ್ಟ್ರೀಯ ಯೋಜನೆಗಳನ್ನಾಗಿ ಘೋಷಣೆ ಮಾಡಬೇಕು, ಆಗ ಮಾತ್ರ ಸಾಕಷ್ಟು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಮನವಿಯನ್ನು ಕೂಡ ಬಸವರಾಜ ರಾಯರೆಡ್ಡಿ ಮಾಡಿದ್ದಾರೆ. ಪ್ರಮುಖವಾಗಿ ಅವರು ಆ ಯೋಜನೆಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಏನು ರೈಲ್ವೆ ಯೋಜನೆಗಳಿದಾವೆ, ಗದಗ್ ವಾಡಿ ಇರ್ಬೋದು, ಮುನಿರಾಬಾದ್ ಮೆಹಬೂಬ್ ನಗರ ಇರ್ಬೋದು, ಮತ್ತೆ ಬೀದರ್ ಗುಲ್ಬರ್ಗ, ಈ ಯೋಜನೆಗಳನ್ನು ರಾಷ್ಟ್ರೀಯ ಯೋಜನೆಗಳನ್ನಾಗಿ ಘೋಷಣೆ ಮಾಡಬೇಕು. ಮತ್ತು ಆಲಮಟ್ಟಿ ಮತ್ತು ತುಂಗಭದ್ರಾ ಅಣೆಕಟ್ಟಿನಿಂದ ನೀರಾವರಿ ಆಗಬೇಕಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ನೀರಾವರಿ ಆಗಬೇಕಾದ್ರೆ ಈ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಣೆ ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ರಾಯರೆಡ್ಡಿ ಮಾಡಿದ್ದಾರೆ. ಅಕ್ಟೋಬರ್ ಹೊತ್ತಿಗೆ ಅಲ್ಲಿ ಸಂಪುಟ ಸಭೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಅವ್ರು ಮಾಡಿದ್ದಾರೆ. ಸಬಿತಾ, ಶಂಕರ್, ಸಾಕಷ್ಟು ಬಾರಿ ಒಂದು ಸಾಮಾನ್ಯ ಮಾತಿದೆ ಏನಂತಂದ್ರೆ ಆಡಳಿತ ಪಕ್ಷದ ನಾಯಕ ಅಂದ್ರೆ ಮುಖ್ಯಮಂತ್ರಿ ಯಾರಿರ್ತಾರೆ, ಅವರು ಯಾವ ಭಾಗದವರು ಇರ್ತಾರೆ, ಆ ಭಾಗದ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನುವಂಥದ್ದು. ಹೈದರಾಬಾದ್ ಕರ್ನಾಟಕದ ಭಾಗದ ಅಭಿವೃದ್ಧಿ ಈ ವರ್ಷದಲ್ಲ, ನೀವು ಹೇಳಿದಾಗೆ ಅನೇಕ ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಅದು ಹಿಂದುಳಿದ ಅಲ್ಲಿ ಜಿಲ್ಲೆಗಳಿದಾವೆ, ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಸರ್ಕಾರ ಒಂದು ಏನು ಮನ್ನಣೆ ಕೊಟ್ಟಿರುವಂಥದ್ದು, ಅಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹಣ ಬಿಡುಗಡೆ ಮಾಡಿದ್ರು ಕೂಡ ಅಲ್ಲಿ ಅವರಿಂದನೇ ಅದು ನಿರ್ಲಕ್ಷ್ಯ ಆಗ್ತಾ ಇದೆ. ಅಂದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ಈಗ ಅವರು ಅಭಿವೃದ್ಧಿ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿನಿಧಿಗಳಿದ್ದಾರೆ ಅನ್ನೋದಾದ್ರೆ ಅವರಿಂದನೇ ಆಗ್ತಾ ಇರುವಂತಹ ಇದು ಅಭಿವೃದ್ಧಿ ಕುಂಠಿತ ಅನ್ನುವಂಥದ್ದು, ಅಂದ್ರೆ ಸರ್ಕಾರದಿಂದ ಅಲ್ಲ, ಅಲ್ಲಿರುವಂತಹ ಜನಪ್ರತಿನಿಧಿಗಳು ಅನ್ನುವಂಥದ್ದು.
ಸಬಿತಾ ಏನಾಗತ್ತೆ ಅಂದ್ರೆ ಆ ಸರ್ಕಾರ ಇಲ್ಲಿಂದ ಹಣ ಬಿಡುಗಡೆ ಮಾಡಿದಾಗ ಅದನ್ನ ಸರಿಯಾಗಿ ಆ ಪ್ರದೇಶದಲ್ಲಿ ಯಾರು ಸರಿಯಾಗಿ ಅದನ್ನು ಸದುಪಯೋಗ ಪಡಿಸಬೇಕು ಅವರು ಸರಿಯಾಗಿ ಬಳಕೆ ಮಾಡದೆ ಹೋದರೆ ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಹಣ ದುರ್ಬಳಕೆ ಆಗತ್ತೆ ಮತ್ತು ಅಲ್ಲಿ ಭ್ರಷ್ಟಾಚಾರ ಹೆಚ್ಚಾಗತ್ತೆ. ವಿಶೇಷವಾಗಿ ಈ ರೀತಿಯ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಅನುದಾನಗಳು ಸಾಕಷ್ಟು ರೀತಿಯಲ್ಲಿ ಕೇಂದ್ರದಿಂದ ಇರಬಹುದು, ರಾಜ್ಯದಿಂದ ಇರಬಹುದು, ಬೇರೆ ಬೇರೆ ರೀತಿಯ ಅನುದಾನಗಳು ದೊರೀತಾನೆ ಇರ್ತವೆ. ವಿಶೇಷವಾಗಿ ನಂಜುಂಡಪ್ಪ ವರದಿ ಆಧಾರದ ಮೇಲೆ ಆಗಿರ್ಬೋದು, ಮತ್ತೆ 371ರ ವಿಧಿ ಅನ್ವಯ ವಿಶೇಷ ಅನುದಾನ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಸುಮಾರು 600 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾರೆ. ಮತ್ತೆ ಸರ್ಕಾರದ ನಿರಂತರ ಯೋಜನೆಗಳಿಂದ ಬರ್ತಾ ಇರುವಂತಹ ಹಣ ಇರಬಹುದು, ಎಲ್ಲ ಸಾಕಷ್ಟು ರೀತಿಯ ಹಣ ಬಂದರೂ ಕೂಡ ಆ ಭಾಗದ ಅಧಿಕಾರಿಗಳಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳೇನಿದ್ದಾರೆ ಅವರು ಸರಿಯಾಗಿ ಅದರ ಮೇಲೆ ನಿಗಾ ಇಟ್ಟು ಆ ಯೋಜನೆಗಳನ್ನ ಕೈಗೊಳ್ಳದೇ ಇದ್ರೆ ಈ ರೀತಿಯ ಹಿನ್ನಡೆಗೆ ಕಾರಣ ಆಗತ್ತೆ ಅನ್ನಬಹುದು. ವಿಶೇಷವಾಗಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿರ್ಬೋದು, ಆ ಭಾಗದ ಮಂತ್ರಿಗಳೇನಿರ್ತಾರೆ ಅವರು ಸರಿಯಾಗಿ ಕೆಲಸ ಮಾಡದೆ ಹೋದ್ರೆ ಯಾವುದೇ ಭಾಗದಲ್ಲಿ ಇರ್ಬೋದು ಅಭಿವೃದ್ಧಿ ಆಗೋಕ್ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಸಾಕಷ್ಟು ಹಿಂದುಳಿದಿರುವಂತದ್ದು ಹಿನ್ನೆಲೆಯಲ್ಲಿ ವಿಶೇಷ ಸ್ಥಾನಮಾನವನ್ನು ಕೂಡ ಕೊಡಲಾಗಿದೆ. ಆದ್ರೆ ವಿಶೇಷ ಸ್ಥಾನಮಾನ ಕೊಟ್ಟರೂ ಕೂಡ ಅಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅನ್ನೋದಕ್ಕೆ ಪ್ರಮುಖ ಕಾರಣ ರಾಯರೆಡ್ಡಿ ಅವರು ಕೊಡ್ತಾ ಇರುವಂತದ್ದು ಆ ಭಾಗದ ಸಚಿವರುಗಳ ನಿರ್ಲಕ್ಷ್ಯ ಮತ್ತು ಅವರು ನಿಷ್ಕ್ರಿಯರಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಅವರು ಆರೋಪ ಮಾಡಿರುವಂತದ್ದು. ಸಬಿತಾ, ಶಂಕರ್, ನಿಜವಾಗ್ಲೂ ಅಭಿವೃದ್ಧಿಯ ಕಾಳಜಿ ಇರಬಹುದಾ ಅಥವಾ ಅವರು ಕೂಡ ಸಚಿವಾಕಾಂಕ್ಷಿ, ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಏನಾದರೂ ಈ ಒಂದು ಪತ್ರ ಸೇಮ್ ಅವರಿಗೆ ತಲುಪಿರಬಹುದಾ ಅನ್ನುವಂಥದ್ದು? ಸಬಿತಾ, ಬಸವರಾಜ ರಾಯರೆಡ್ಡಿ ಒಬ್ರು ಹಿರಿಯ ಶಾಸಕರಾಗಿದ್ದಾರೆ, ಮತ್ತೆ ಸಚಿವ ಸ್ಥಾನದ ಆಕಾಂಕ್ಷಿ. ಪ್ರಮುಖವಾಗಿ ಮೊದಲಿಂದನೂ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಆದರೆ ನೇರವಾಗಿ ಅವರು ನನಗೆ ಸಚಿವ ಸ್ಥಾನ ಕೊಡಿ ಅಂತ ಇದುವರೆಗೂ ಯಾರು ಮಾಧ್ಯಮದ ಮುಂದಾಗಲಿ ಅಥವಾ ಮುಖ್ಯಮಂತ್ರಿ ಮುಂದೆ ನೇರವಾಗಿ ಕೇಳಿದವರಲ್ಲ. ಆದರೆ ಅವರು ಕೂಡ ಒಬ್ಬ ಹಿರಿಯ ಶಾಸಕರಾಗಿರೋದ್ರಿಂದ ಅವರಲ್ಲೂ ಕೂಡ ಸಚಿವನಾಗಬೇಕು ಅನ್ನುವಂಥ ಒಂದು ಆಕಾಂಕ್ಷೆ ಇರ್ತದೆ. ಏನು ಈಗಿರುವಂಥ 4 ಸಚಿವರೇನಿದ್ದಾರೆ ಅವರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಆ ಭಾಗದ ಅನೇಕ ಹಿರಿಯ ಶಾಸಕರು, ಮಾಲಕರೆಡ್ಡಿ ಇರ್ಬೋದು, ಅನೇಕ ಹಿರಿಯ ಶಾಸಕರು ಆರೋಪ ಮಾಡಿದ್ದಾರೆ. ಅದೇ ರೀತಿ ಇವರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರೇನಿದ್ದಾರೆ ಅವರು ಸಂಪೂರ್ಣ ನಿಷ್ಕ್ರಿಯರಾಗಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನ ಮಾಡಿದ್ದಾರೆ. ಇಲ್ಲಿ ಇನ್ನೊಂದನ್ನ ಗಮನಿಸಬೇಕು ನಾವು ಸಬಿತಾ, ಪ್ರಮುಖವಾಗಿ ಹೈದರಾಬಾದ್ ಕರ್ನಾಟಕ ಒಂದು ರೀತಿಯ ಈಗ ರಾಜಕೀಯ ಕೇಂದ್ರ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಿತಿನ್ ಗಡ್ಕರಿ ಅವರು ಇದೇ ತಿಂಗಳು 17ರಂದು ಏನು ಅಲ್ಲಿ ಬರ್ತಾ ಇದ್ದಾರೆ, ಅವರು ಹೈದರಾಬಾದ್ ಕರ್ನಾಟಕದ ಮೇಲೆ ಕಣ್ಣಿಟ್ಟು ಅಂದ್ರೆ ಆ ಭಾಗದಲ್ಲಿ ಬಿಜೆಪಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಬೇಕು ಅನ್ನುವ ನಿಟ್ಟಿನಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಅದೇ ಹಿನ್ನೆಲೆಯಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಏನಿದೆ, ಕಾಂಗ್ರೆಸ್ ಸರ್ಕಾರ ಈಗ ನಿರ್ಲಕ್ಷ್ಯ ವಹಿಸಿದ್ರೆ ಆ ಭಾಗ ಕಾಂಗ್ರೆಸ್ನಿಂದ ಕೈ ಕೊಡುತ್ತೆ, ಕಾಂಗ್ರೆಸ್ ಭದ್ರಕೋಟೆ ಅಂತ ಏನೋ ಆ ಭಾಗವನ್ನು ಕರಿತೀವಿ ಅದು ಕೈ ತಪ್ಪಿ ಹೋಗುತ್ತೆ ಅನ್ನುವಂಥ ಒಂದು ಆತಂಕವನ್ನು ಕೂಡ ಪರೋಕ್ಷವಾಗಿ ಬಸವರಾಜ ರಾಯರೆಡ್ಡಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಆದರೂ ಕೂಡ ಆ ಭಾಗಕ್ಕೆ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನ ರಾಯರೆಡ್ಡಿ ಮಾಡಿದ್ದಾರೆ. ಸಬಿತಾ, ಎಲ್ಲೋ ಒಂದ್ ಕಡೆ ನಾವು ಒಂದ್ ಸ್ವಲ್ಪ ತುಲನೆ ಮಾಡೋದಾದ್ರೆ ಈ ಕಡೆ ಉತ್ತರ ಕರ್ನಾಟಕ ಭಾಗದ ಒಂದು ಸ್ಥಿತಿಗೂ ಹೈದರಾಬಾದ್ ಕರ್ನಾಟಕ ಭಾಗದ ಸ್ಥಿತಿಗೂ ಕೂಡ ತುಂಬಾನೇ ವ್ಯತ್ಯಾಸ ಏನಿಲ್ಲ. ಅಲ್ಲಿ ನೆರೆ ತಂದಿಟ್ಟಂತಹ ಸ್ಥಿತಿಯಿಂದಾಗಿ ಅಲ್ಲಿ ತುಂಬಾನೇ ಜನ ಬೀದಿ ಬಿದ್ದಿರುವಂತದ್ದು ನರಳಾಡ್ತಾ ಇದ್ದಾರೆ. ಆದ್ರೆ ಈಗ ಹೈದರಾಬಾದ್ ಕರ್ನಾಟಕ ಭಾಗ ಬಹು ವರ್ಷಗಳಿಂದ ನರಳಾಡ್ತಾನೆ ಇದೆ, ಅಲ್ಲಿ ಯಾವುದೇ ಕೂಡ ಸಮಸ್ಯೆಗಳು ಇತ್ಯರ್ಥ ಆಗ್ತಾ ಇಲ್ಲ. ಆದ್ರೆ ಬಸವರಾಜ ರಾಯರೆಡ್ಡಿ ಅವರ ಒಂದು ಪತ್ರ ಅಥವಾ ಅಂದ್ರೆ ಅವರದೇ ಶಾಸಕರ ಒಂದು ಪತ್ರ ಸೇಮ್ ಅವ್ರನ್ನ ಎಷ್ಟರ ಮಟ್ಟಿಗೆ ಇಂಪ್ರೆಸ್ ಮಾಡಬಹುದು ಅಥವಾ ಎಷ್ಟರ ಮಟ್ಟಿಗೆ ಅಲ್ಲಿ ಕೆಲಸಗಳು ಆಗಬಹುದು ಅನ್ನುವಂಥದ್ದು ಕೂಡ ಪ್ರಶ್ನೆ. ಶಂಕರ್, ಸಬಿತಾ, ಅಂದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ರಾಯರೆಡ್ಡಿ ಮೊದಲಿಂದನೂ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ವಿಶೇಷವಾಗಿ ಪತ್ರಗಳ ಮೂಲಕ ಮುಖ್ಯಮಂತ್ರಿಗೆ ಆ ಭಾಗದ ಸಮಸ್ಯೆಯನ್ನ ಮನವರಿಕೆ ಮಾಡಿಕೊಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ 2 ಅಂಶಗಳು ಪ್ರಮುಖವಾಗಿ, ಒಂದು ಆ ಭಾಗದ ಅಧಿಕಾರಿಗಳು ಮತ್ತು ಸಚಿವರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನುವಂಥದ್ದನ್ನ ಎತ್ತಿ ತೋರಿಸುವಂಥದ್ದು. ಸರ್ಕಾರದಿಂದ ಬಿಡುಗಡೆಯಾಗಿರುವ ಅನುದಾನ ಇರ್ಬೋದು, ಬೇರೆ ಬೇರೆ ರೀತಿಯ ಹಣ ಇರ್ಬೋದು, ಅದ್ಯಾವುದು ಸದುಪಯೋಗ ಆಗ್ತಾ ಇಲ್ಲ. ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನ ಆ ಭಾಗಕ್ಕೆ ಹಾಕೊಂಡ್ರು ಕೂಡ ಅದು ಸರಿಯಾದ ಮಟ್ಟಿಗೆ ಅನುಷ್ಠಾನ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಮುಖ್ಯಮಂತ್ರಿಯ ಗಮನಕ್ಕೆ ತರುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ವಿಶೇಷವಾಗಿ ಆ ಭಾಗದ ಜನಪ್ರತಿನಿಧಿಗಳ ಸಭೆ ಕರೆಯೋದಕ್ಕೆ ಮತ್ತೆ ಗುಲ್ಬರ್ಗಾದಲ್ಲಿ ಸಚಿವ ಸಂಪುಟ ಸಭೆ ಕರೆಯೋದಕ್ಕೆ ಏನು ಒತ್ತಾಯ ಮಾಡಿದ್ದಾರೆ. ಇದು ಅವರ ಒಂದು ವೈಯಕ್ತಿಕ ಪತ್ರ ಆಗಿದೆ. ಇದರ ಜೊತೆಗೇನೆ ಆ ಭಾಗದ ಇನ್ನೂ ಅನೇಕ ಶಾಸಕರು, ಆ ಭಾಗದ ಜನಪ್ರತಿನಿಧಿಗಳು ಅದಕ್ಕೆ ಮುಖ್ಯಮಂತ್ರಿಯ ಮೇಲೆ ಒತ್ತಡ ಹೇರುವಂತಹ ಒಂದು ಸಾಧ್ಯತೆ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಆಗಬಹುದು. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಆ ಭಾಗದ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಗುಲ್ಬರ್ಗಾದಲ್ಲಿ ಒಂದು ಸಚಿವ ಸಂಪುಟ ಸಭೆ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡು ಆಶ್ಚರ್ಯ ಇಲ್ಲ. ಸಬಿತಾ, ಶಂಕರ್, ಹೈದರಾಬಾದ್ ಕರ್ನಾಟಕ ಭಾಗದ ಶಾಸಕರು ಕೂಡ ಯುರೋಪ್ ಟೂರ್ ಹೋದವರಲ್ಲಿ ಅವರು ಕೂಡ ಇದ್ದಾರೆ. ಅವ್ರಿಗೆ ಅಂದ್ರೆ ಅಲ್ಲಿ ಎಲ್ಲೂ ಕೂಡ ಒಂದ್ ಸ್ವಲ್ಪನೂ ಅವ್ರಿಗೆ ಅಭಿವೃದ್ಧಿ ಬೇಕು ಅನ್ನುವಂಥದ್ದು ಕಾಳಜಿ ಇಲ್ಲ ಅನ್ನುವಂಥದ್ರಲ್ಲಿ ಸ್ಪಷ್ಟವಾಗುತ್ತೆ. ಇನ್ನೊಂದ್ ಕಡೆ ಈಗ ಎಚ್ ಕೆ ಪಾಟೀಲ್ ಕೂಡ ಹಿರಿಯ ಮುಖಂಡ ಕಾಂಗ್ರೆಸ್ನ, ಸೊ ಅವರ ಒಂದು ಉಸ್ತುವಾರಿ ವಹಿಸ್ಕೊಂಡಿರುವಂಥದ್ದು ಹೈದರಾಬಾದ್ ಭಾಗದದ್ದು. ಹಾಗಾದ್ರೆ ಅವ್ರು ಕೆಲಸ ಮಾಡ್ತಿಲ್ಲ ಅನ್ನುವಂಥ ಒಂದು ಇಂಡೈರೆಕ್ಟ್ ಆಗಿ ಬಸವರಾಜ ರಾಯರೆಡ್ಡಿ ಹೇಳ್ತಾ ಇರುವಂತದ್ದ ಹೇಗೆ?
ಸಬಿತಾ, ಹೈದರಾಬಾದ್ ಕರ್ನಾಟಕ ಬಗ್ಗೆ ಎಚ್ ಕೆ ಪಾಟೀಲ್ರು ಬರೋದಿಲ್ಲ. ಎಚ್ ಕೆ ಪಾಟೀಲ್ರು ಮುಂಬೈ ಕರ್ನಾಟಕ ಭಾಗದಲ್ಲಿ ಅವರು ಗದಗ ಉಸ್ತುವಾರಿ ಜಿಲ್ಲಾ ಸಚಿವರಾಗಿದ್ದಾರೆ. ಹೈದರಾಬಾದ್ ಕರ್ನಾಟಕಕ್ಕೆ ಬರುವಂಥವರು ಪರಮೇಶ್ವರ್ ನಾಯಕ್ ಆಗಿರ್ಬೋದು, ಪರಮೇಶ್ವರ್ ನಾಯಕ್ ಆಗಿರ್ಬೋದು, ಕಮರುಲ್ ಇಸ್ಲಾಂ ಆಗಿರ್ಬೋದು, ಇನ್ನೂ ಇಬ್ಬರು ಸಚಿವರು ಅಲ್ಲಿ ಆ ಭಾಗದಲ್ಲಿ ಬರ್ತಾರೆ. ಅಂದರೆ 4 ಜನ ಸಚಿವರು ಮತ್ತೆ ತಂಗಡಿಗೂ ಕೂಡ ಹೈದರಾಬಾದ್ ಕರ್ನಾಟಕಕ್ಕೆ ಬರ್ತಾರೆ. 4 ಸಚಿವರು ಆ ಭಾಗದಲ್ಲಿ ಬರುವಂಥದ್ದು. ಅವರು ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇಲ್ಲ ಮತ್ತು ನಿಷ್ಕ್ರಿಯರಾಗಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿ ಇಲ್ಲಿ ಆರೋಪ ಮಾಡ್ತಾ ಇರುವಂಥದ್ದು. ಅಂದರೆ ಇದರ ಹಿಂದೆ ಇವರು ಆ ಭಾಗದ ಏನು ಹಿರಿಯ ಶಾಸಕರಾಗಿರುವಂಥ ಮಾಲಿಕೆಯ ಗುತ್ತೇದಾರೇನು, ನಾನು ಹಿರಿಯನಿದ್ದೀನಿ, ಈ ಭಾಗದಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕಾದ್ರೆ, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ಹಿರಿಯರಿಗೆ ಅವಕಾಶ ಕೊಡಿ ಅನ್ನುವಂಥ ಏನು ಒತ್ತಡವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯ ಒತ್ತಡವನ್ನು ಇವರು ಪತ್ರದ ಮೂಲಕ ಅಲ್ಲಿಯ ಸಮಸ್ಯೆಗಳನ್ನ ಎತ್ತಿ ತೋರಿಸುವ ಮೂಲಕ ಮತ್ತೆ ನಾನು ಸಮರ್ಥನಿದ್ದೀನಿ ಸಚಿವನಾಗೋದಕ್ಕೆ ಅನ್ನುವುದನ್ನ ಈ ಮೂಲಕ ತೋರಿಸುವಂತ ಒಂದು ಪ್ರಯತ್ನವೂ ಕೂಡ ಇದಾಗಿರಬಹುದು. ಸಬಿತಾ, ಹೈದರಾಬಾದ್ ಕರ್ನಾಟಕ 371 ಅದರ ಅನುಷ್ಠಾನದ ಉಸ್ತುವಾರಿ ಯಾರು ಶಂಕರ್ ಹಾಗಾದ್ರೆ? ಸಬಿತಾ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಆ ಮಂಡಳಿಯನ್ನು ರಚನೆ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಕಮರುಲ್ ಇಸ್ಲಾಂ ಅವರು ಅದರ ಅಧ್ಯಕ್ಷರಾಗಿರ್ತಾರೆ. ಸುಮಾರು 600 ಕೋಟಿ ರೂಪಾಯಿ ಆ ಮಂಡಳಿಗೆ ಈಗಾಗಲೇ ಬಿಡುಗಡೆ ಆಗಿದೆ. ಆ ಹಣ ಕೂಡ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ, ಅದನ್ನು ಕೂಡ ಹೆಚ್ಚಿಸಬೇಕು. ಅಷ್ಟು ಸುಮಾರು 6 ಜಿಲ್ಲೆಗಳಿಗೆ 600 ಕೋಟಿ ರೂಪಾಯಿ ಸಾಲೋದಿಲ್ಲ. ಅಲ್ಲಿ ಶಿಕ್ಷಣ ಇರ್ಬೋದು, ಮತ್ತೆ ಉದ್ಯೋಗ ಇರ್ಬೋದು, ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳೋದಕ್ಕಾಗ್ಬೋದು. ಆ ಹಣ ಸಾಕಾಗೋದಿಲ್ಲ, ಅದನ್ನು ಸುಮಾರು 1000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಬೇಕು ಅನ್ನುವಂಥ ಒಂದು ಮನವಿಯನ್ನ ಮಾಡಿದ್ದಾರೆ. ಏನು ಕಮರುಲ್ ಇಸ್ಲಾಂ ಅದರ ಉಸ್ತುವಾರಿ ಇದ್ದಾರೆ, ಅವರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಅವರು ಜವಾಬ್ದಾರಿಯಿಂದ ಆ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಕೂಡ ಇವರ ಒಂದು ಪತ್ರದ ಹಿನ್ನೆಲೆಯಲ್ಲಿದೆ. ಸಬಿತಾ, ಶಂಕರ್, ಈಗ ನೆಕ್ಸ್ಟ್ ಸಿಎಂ ಇನ್ ಕೇಸ್ ಈ ಕುರಿತಂತೆ ಏನು ಕ್ರಮ ಕೈಗೊಳ್ಳಬಹುದು ಅನ್ನುವಂಥದ್ದಾದ್ರೆ ರಾಯರೆಡ್ಡಿ ಅವರ ರಿಯಾಕ್ಷನ್ ಏನಿರ್ಬೋದು? ಸಿಎಂ ಅವರು ಈ ಕುರಿತಂತೆ ಅವರ ಕ್ರಮದ ಬಗ್ಗೆ ಅಥವಾ ಇನ್ ಕೇಸ್ ಕ್ರಮ ಕೈಗೊಳ್ಳಿಲ್ಲ ಅನ್ನೋದಾದ್ರೆ ರಾಯರೆಡ್ಡಿ ಅವರ ನೆಕ್ಸ್ಟ್ ಆಪ್ಷನ್ ಏನು? ಸಬಿತಾ, ಬಸವರಾಜ ರಾಯರೆಡ್ಡಿ ಅವರು ಆರಂಭಿಕವಾಗಿ ಅಂದರೆ ಬಹಳ ದಿನಗಳಿಂದಲೂ ಕೂಡ ಆ ಭಾಗದ ಸಚಿವರ ಬಗ್ಗೆ, ಆ ಭಾಗದಲ್ಲಿ ನಡೀತಾ ಇರುವಂಥ ಕಾಮಗಾರಿಗಳ ಬಗ್ಗೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಮತ್ತು ಸದನದಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ಬಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ರೈಲ್ವೆ ಯೋಜನೆ ಇರ್ಬೋದು ಮತ್ತು ನೀರಾವರಿ ಯೋಜನೆಗಳು ಇರ್ಬೋದು, ಸರಿಯಾಗಿ ಕಾಮಗಾರಿ ನಡೀತಾ ಇಲ್ಲ ಮತ್ತು ಶೀಘ್ರಗತಿಯಲ್ಲಿ ನಡೀತಾ ಇಲ್ಲ ಅನ್ನುವಂಥ ಆರೋಪವನ್ನು ಅವರು ಸದನದಲ್ಲಿಯೇ ಮಾಡಿದ್ರು. ಈಗ ಸಿಎಂಗೆ ಪತ್ರ ಬರೆಯುವ ಮೂಲಕ ಮತ್ತೊಮ್ಮೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಇವರ ಮನವಿಗೆ ತಕ್ಕಂತೆ ಸಿದ್ದರಾಮಯ್ಯ ಅವರು ಅಕ್ಟೋಬರ್ ಹೊತ್ತಿಗೆ ಅದನ್ನ ಅಲ್ಲಿ ವಿಶೇಷ ಸಂಪುಟ ಸಭೆಯನ್ನ ಮಾಡದೆ ಹೋದ್ರೆ ಇವರು ಆ ಭಾಗದ ಒಂದು ಶಾಸಕರ ಒಂದು ದಂಡನ್ನ ಅಥವಾ ಎಲ್ಲ ಒಂದು ತಂಡವನ್ನ ಕಟ್ಟಿಕೊಂಡು ಮತ್ತೊಮ್ಮೆ ಒತ್ತಡವನ್ನ ಹೇರುವಂತ ಒಂದು ಪ್ರಯತ್ನವನ್ನ ಮಾಡಬಹುದು. ಸಿಎಂ ಮೇಲೆ ಇನ್ನಷ್ಟು ಹೆಚ್ಚಿನ ಒತ್ತಡ ಹೇರುವಂತ ಒಂದು ಪ್ರಯತ್ನ ಮಾಡಬಹುದು. ಸಬಿತಾ, ಥ್ಯಾಂಕ್ ಯು ಶಂಕರ್ ನಿಮ್ಮೆಲ್ಲ ಮಾಹಿತಿಗೆ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ಅಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ಅವರು ಸಿಎಂ ಅವರಿಗೆ ಪತ್ರ ಬರೆದಿದ್ದಾರೆ. ಹೈದರಾಬಾದ್ ಕರ್ನಾಟಕ ಭಾಗದ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಿಎಂ ಅವರಿಗೆ ವಿಶೇಷ ಪತ್ರ ಬರೆದಿದ್ದು ವಿಶೇಷ ಸಚಿವ ಸಂಪುಟ ಸಭೆ ನಡೆಸಬೇಕು ಈ ಭಾಗದಲ್ಲಿ ಅನ್ನುವಂಥದ್ದು. ಹಾಗೆಯೇ 15 ಸಮಸ್ಯೆಗಳ ಒಂದು ಪಟ್ಟಿ ಮಾಡಿ ಸಿಎಂಗೆ ರವಾನಿಸಿದ್ದಾರೆ ಬಸವರಾಜ ರಾಯರೆಡ್ಡಿ. ಹೈದರಾಬಾದ್ ಕರ್ನಾಟಕ ಭಾಗದ ಸಚಿವರು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಹೈದರಾಬಾದ್ ಕರ್ನಾಟಕ ಭಾಗದ ಉಸ್ತುವಾರಿ ಸಚಿವರುಗಳು ನಿಷ್ಕ್ರಿಯರಾಗಿದ್ದಾರೆ ಅಂತ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಸವರಾಜ ರಾಯರೆಡ್ಡಿ. ಸಚಿವರ ನಿಷ್ಕ್ರಿಯತೆಯಿಂದಾಗಿ ಹೈದರಾಬಾದ್ ಕರ್ನಾಟಕ ಭಾಗದ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅನ್ನುವಂಥದ್ದು. ಹಾಗೇನೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭಿವೃದ್ಧಿ ಕುಂಠಿತಗೊಂಡಿರುವಂಥದ್ದು, ಸರ್ಕಾರದಿಂದ ಮಂಜೂರಾದಂತಹ ಯೋಜನೆಗಳು ಜಾರಿ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ವಿಶೇಷವಾದಂತಹ ಸಚಿವ ಸಂಪುಟ ನಡೆಸಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ ಬಸವರಾಜ ರಾಯರೆಡ್ಡಿ ಅವರು ಸಿಎಂ ಅವರಿಗೆ ಬರೆದ